ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಸರ್ಗೆ ಇವತ್ತೊಂದು ಕಾಲ್ ಬಂತು. ಅವ್ರು ಆ ಕಡೆಯಿಂದ, ಸರ್ ನಮ್ಮ ಮನೇಲಿ ಇವತ್ತು ಹಾವು ಬಂದಿದೆ, ಬೇಗ ಬನ್ನಿ ಸರ್ ಅಂತ ಅವರು. ನಾವು ನಮ್ಮ ಸರ್ರು ಈ ಕಡೆಯಿಂದ ಹೊರಟ್ವಿ, ಹಾವು ರೆಸ್ಕ್ಯೂ ಮಾಡೋಣ ಅಂತ ಹೊರಟ್ವಿ. ಸ್ನೇಹಿತರೆ, ಅಲ್ಲೋಗಿ ನೋಡ್ತೀವಿ ಹಾವು ಸಕ್ಕತ್ತಾಗಿರೋ ಜಾಗನ ಹುಡ್ಕೊಂಡಿದೆ. ಸ್ನೇಹಿತರೆ, ಈ ನೋಡ್ತಿದ್ರಲ್ಲ, ಈ ಜಾಗನ ನೀಟಾಗಿ ಇಟ್ಕೊಂಡ್ರೆ, ಮನೆ ಮುಂದೆ ಈ ಥರ ಇಟ್ಕೊಂಡ್ರೆ ಹಾವೇನು ಮುಂಗ್ಸಿನೂ ಬಂದು ಸೇರ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಜಾಗ ನೀಟಾಗಿ ಇಟ್ಕೊಂಡ್ರೆ ಹಾವು, ಕಪ್ಪೆ ಇಂಥವು ಬರೋ ಸಾಧ್ಯತೆ ಕಮ್ಮಿನೇ. ಇನ್ನೊಂದು ಹೇಳ್ಬೇಕು ಅಂದರೆ, ಹಾವುಗಳು ಪ್ರಮುಖವಾಗಿ ಇಲಿ, ಕಪ್ಪೆಗಳ್ನೇ ಪ್ರಮುಖ ಆಹಾರವಾಗಿ ಉಪಯೋಗಿಸೋದು. ಆದಷ್ಟು ನೀವು ಮನೆ ಮುಂದೆ ಸ್ವಚ್ಛತೆ ಕಾಪಾಡಬೇಕು. ಸ್ನೇಹಿತರೆ, ಇಲ್ಲಿ ನಾವು ನೋಡ್ಬೋದು, ಇನ್ನು ನಮ್ಮ ಸರ್ ನೋಡ್ತವ್ರು ಅದು ಯಾವ ಹಾವು ಅನ್ನೋದು. ಸ್ನೇಹಿತರೆ, ಈಗ ನಾವು ನೋಡ್ತಿದ್ದೀವಲ್ಲ, ಅವು ಯಾವ ಬಂದು ಸೆಪ್ಟೆಕ್ಲೆಟ್ ಕೋಬ್ರಾ ಅಂತ. ತುಂಬ ಡೇಂಜರಸ್ ಹಾವು ಸ್ನೇಹಿತರೆ. ಇದು ವಿಷಪೂರಿತ ಹಾವೇ. ಇದು ಯಾರೇ ಅಲ್ಲಿ ಹಾವು ಕಡಿದ ತಕ್ಷಣ ಅಕ್ಕಪಕ್ಕದಲ್ಲಿರುವ ಆಸ್ಪತ್ರೆಗೆ ಹೋಗಿ ಭೇಟಿ ಕೊಡಿ, ಚಿಕಿತ್ಸೆ ತಗೊಳ್ಳಿ. ಮೂಢನಂಬಿಕೆಗೆ ಬಲಿಯಾಗಬೇಡಿ. ಸ್ನೇಹಿತರೆ, ಇಲ್ಲೇ ನೋಡ್ಬೋದು, ಈ ಹಾವು ಬಂದು 8ರಿಂದ 35 ಮೊಟ್ಟೆ ಇಡ್ತವೆ ವರ್ಷಕ್ಕೆ. ಯಾರೇ ಆಗಲಿ ಹಾವುಗಳ್ನ ಹೊಡೆಯೋಕ್ಕೆ ಹೋಗಬೇಡಿ. ಮೂಢನಂಬಿಕೆ ಹೇಳಿ ಪೂಜೆ ಮಾಡೋದು ಅವೆಲ್ಲ ಹೇಳಿ. ಅಕ್ಕಪಕ್ಕದಲ್ಲಿ ವರ್ಗ ತಜ್ಞಗಳು ಇರ್ತಾರೆ, ಕಾಂಟ್ಯಾಕ್ಟ್ ಮಾಡಿ, ನೀಟಾಗಿ ರೆಸ್ಕ್ಯೂ ಮಾಡಿ ಅವ್ರ ಜಾಗಕ್ಕೆ ಬಿಡ್ತಾರೆ. ನೋಡಿ, ನಾಗರಾವು ಇಷ್ಟು ಜನನೆಲ್ಲ ನೋಡಿ ಅದೇ ಒಂಥರ ಭಯ ಆಗಿಬಿಟ್ಟಿದೆ. ನಮ್ಮ ಸರ್ ಮೇಲೆ ಯಾವ ಥರ ರಿಯಾಕ್ಟ್ ಮಾಡ್ತಿದ್ದೀನ ನೀವೇ ನೋಡ್ಬೋದು. ಯಾವನ್ನ ರೆಸ್ಕ್ಯೂ ಮಾಡಾಯಿತು, ಯಾವನ್ನೆಲ್ಲರೂ ಆಚೆ ಬಿಡಬೇಕಲ್ಲ ಅಂತ ನಮ್ಮ ಸರ್ರು ನಾವು ಬಂದಿರೋ ರೋಡಲ್ಲೇ ಯಾವನ್ನ ರಿಲೀಸ್ ಮಾಡೋಣ ಬಾರಪ್ಪ ದರ್ಶನ್ ಅಂತ ಕರ್ಕೊಂಬಂದರು. ನೀವು ಇಲ್ಲೇ ನೋಡ್ಬೋದು ಯಾವ ಖುಷಿಯಾಗಿ ಹೋಗಿದೆ. ಯಾರೇ ಅಲ್ಲಿ ಜಗತ್ತಲ್ಲಿ ಪ್ರತಿಯೊಂದು ಜೀವಿಗೂ ಬದುಕು ಹಕ್ಕಿದೆ, ಸ್ವತಂತ್ರವಾಗಿ ಬದುಕು ಹಕ್ಕಿದೆ. ನಮ್ಮ ಸರ್ ಇದನ್ನು ರಿಲೀಸ್ ಮಾಡ್ತಿದ್ದಾರೆ ನೋಡಿ. ಯಾವ ಥರ ಫ್ರೀಯಾಗಿ ಅವ್ರ ಜಾಗಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ ಪಾಪ. ಯಾರು ಅವನು ಹೊಡೆಯೋಕ್ಕೆ ಹೋಗಬೇಡಿ. ಡಿಸ್ಕ್ರಿಪ್ಷನಲ್ಲಿ ನಮ್ಮ ಸರ್ ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ. ತುರುವೇಕೆರೆ ಸುತ್ತಮುತ್ತಲ ಹಳ್ಳಿಯರು ಯಾರೇ ಏನೇ ಹಾವು ಬಂದರೂ ನಮ್ಮ ಸರಿಗೆ ಕಾಲ್ ಮಾಡಿ ಇಮಿಡಿಯೇಟ್ಲಿ ಬರ್ತಾರೆ, ರೆಸ್ಕ್ಯೂ ಮಾಡ್ತಾರೆ ಅವನು. ನಾಗರ ಬ್ಲಾಕ್ ಕೋಬ್ರಾ ಹೇಳಿ ಸರ್. ಇದು ನಾಗರಾವು. ಹಾಂ ವಿಷಪೂರಿತವಾಗಿರ್ತಕ್ಕಂಥ ಸರ್, ನೈಟ್ ಹೊತ್ತು ಕಣ್ಣು ಕಾಣಿಸ್ತವೆ. ಓಕೆ, ನೈಟ್ ಹೊತ್ತು ಕಣ್ಣು ವೈಟು ಬ್ಲಾಕ್ ಇಮೇಜ್ ಬರುತ್ತೆ. ಹಾಂ,